ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಜಿಲ್ಲೆಯ ವಿವಿಧೆಡೆ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಎಂದು ಆರೋಪಿಸಿ ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಸಲ್ಲಿಸಲಾಗಿದೆ. ಇದರ ದೂರು ಸ್ವೀಕರಿಸಿದ ಲೋಕಾಯುಕ್ತ ಬಿಎಸ್ ಪಾಟೀಲ್ ಅವರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಕೋಡ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಲೋಕಾಯುಕ್ತರ ಸೂಚನೆಯ ಬೆನ್ನಲ್ಲೇ ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಮುಂದಾಗಲಿದೆ ಎಂಬುದು ಇದೀಗ ಭಾರಿ ಗಮನವನ್ನು ಸೆಳೆತಾ ಇದೆ. ಈ ಕುರಿತು ಅಧಿಕಾರಿಗಳ ಮುಂದಿನ ಕ್ರಮದತ್ತ ಸಾರ್ವಜನಿಕರ ಚಿತ್ತ ನೆಟ್ಟಿದೆ. ಚೈಲ್ಡ್ ಲೇಬರ್ ಎಲ್ಲರೂ ಈಗ ಎಲ್ಲ ಕಡೆ ಲಿಕ್ಕರ್ ಮಾಡ್ತಾ ಇದ್ದಾರೆ. ಎಲ್ಲ ಅಂಗಡಿಗಳಲ್ಲಿ ಲಿಕ್ಕರ್ ನೋಡಿ, ಹೆಣ್ಮಕ್ಳು 30-40 ಜನ ರಾತ್ರಿ ನಾನು ಕುಡಿಯೋದು, ಹೆಣ್ಮಕ್ಳಿಗೆ ಹೊಡೆಯೋದು, ಅವ್ರಿಗೆ ದುಡ್ಡು ₹500 ತುಕ್ಕು ಮಚ್ಚಿದ್ರೆ ಹೋಗೋದು, ಮತ್ತು ಅದನ್ನೇ ಎಲ್ಲ ಕಡೆ ಸಿಕ್ಕರೆ ಮತ್ತೇನಾಗ್ತದೆ. ಯಾದಂಗಡಿಯಾಗೂ ಸಿಗ್ತದೆ, ಡಾಬಾದಾಗೂ ಸಿಗ್ತದೆ, ಕಿರಾಣಿ ಅಂಗಡಿ ಒಳಗೂ ಸಿಗ್ತದೆ. ಇದನ್ನು ತಗೊಳ್ಳಿ, ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಮಾಡಿ ನನಗೊಂದು ರಿಪೋರ್ಟ್. ಸ್ಕೂಲ್ ನೋಡ್ರಿ ಎಲ್ಲ